ವ್ಯಾಪಾರ ಮಾಡೋ ಮಾಲೀಕರಿಗೆ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಇದಕ್ಕೊಂದು ಪರಿಹಾರ ಏನು ಅಂತ ಅವರು ಯೋಚನೆ ಮಾಡ್ತಿರ್ತಾರೆ. ನೀವು ವ್ಯಾಪಾರ ಮಾಡೋ ಮಾಲೀಕರಾಗಿದ್ದರೆ ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಹಾಯ್, ನಾನು ಶ್ರಾವಜನ್ಯ. ಒಂದು ಸಂದರ್ಭ ನೋಡೋಣಂತೆ. ವ್ಯಾಪಾರ ಮಾಡೋ ಮಾಲೀಕರಲ್ಲಿ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ರೆ ಅವ್ರಿಗೆ ಈ ಹಬ್ಬದ ಸೀಸನಲ್ಲಿ ತುಂಬಾ ಚೆನ್ನಾಗಿ ಸೇಲ್ಸ್ ಆಗ್ತಾ ಇರುತ್ತೆ. ಹಬ್ಬದ ಸೀಸನ್ ಇಲ್ಲದೆ ಇದ್ದಾಗ ಸೇಲ್ಸ್ ಅನ್ನೋದು ಕಮ್ಮಿ ಇರುತ್ತೆ. ಇದರಿಂದ ನಮ್ಮ ಬಿಸ್ನೆಸ್ಗೆ ಏನು ಪರಿಣಾಮ ಆಗುತ್ತೆ ಅಂತಂದರೆ ಹಣದ ಕೊರತೆ ಆಗೋದು. ಹಬ್ಬದ ಸೀಸನಲ್ಲಿ ಹಣದ ಕೊರತೆ ಇರಲ್ಲ, ಹಬ್ಬದ ಸೀಸನ್ ಇಲ್ಲದೆ ಇದ್ದಾಗ ಹಣದ ಕೊರತೆ ಆಗ್ಬೋದು. ಇದಕ್ಕೆ ಏನೊಂದು ಪರಿಹಾರ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋಲಿ ಅರ್ಥ ಮಾಡ್ಕೊಳ್ಳೋಣಂತೆ. ಮೊದಲನೇದಾಗಿ, ಈ ವ್ಯಾಪಾರ ಮಾಲೀಕರು ಹಬ್ಬದ ಸೀಸನ್ ಇಲ್ಲದೇ ಇದ್ದಾಗ ಒಂದು ಈವೆಂಟ್ ಅಥವಾ ಒಂದು ಪ್ರಚಾರ ಪ್ರಮೋಷನ್ ಅಂತ ಮಾಡಿದಾಗ ಬಹಳಷ್ಟು ಕಡೆ ಆಫರ್ಸು ಡಿಸ್ಕೌಂಟ್ಸ್ ಅಂತ ಬಿಟ್ಟಾಗ ಗ್ರಾಹಕರಿಗೆ ಒಂದು ಕೊಂಡ್ಕೊಳ್ಳೋಕ್ಕೆ ಒಂದು ಅಟ್ರಾಕ್ಷನ್ ಅನ್ನೋದು ಬರುತ್ತೆ. ಎರಡನೇದು, ಆನ್ಲೈನ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್. ಆನ್ಲೈನ್ ಮಾರಾಟ ಮತ್ತು ಮಾರ್ಕೆಟಿಂಗ್ ಮಾಡಲೇಬೇಕು. ಈಗಿನ ಕಾಲದಲ್ಲಿ ಆನ್ಲೈನ್ ಪ್ರೆಸೆನ್ಸ್ ಇದ್ದರೆ ಆ ವ್ಯಾಪಾರಕ್ಕೆ ಒಂದು ಹೆಚ್ಚು ಬೆಲೆ. ಯಾಕಂದರೆ ಬಹಳಷ್ಟು ಗ್ರಾಹಕರಿಗೆ ಅವರು ರೀಚ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವು ವಿಸಿಬಿಲಿಟಿ ಅಂತ ಹೇಳ್ತೀವಿ. ಸೊ ಈ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ನ ನಾವು ಬಳಸ್ಕೊಂಡು ನಮ್ಮ ವ್ಯಾಪಾರದಲ್ಲಿ ಹೆಚ್ಚಿಗೆ ಸೇಲ್ಸ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಅನಿವಾರ್ಯ. ಮತ್ತು ಇದನ್ನು ಮಾಡಿದ್ರೇ ಫೆಸ್ಟಿವ್ ಸೀಸನ್ ಇಲ್ಲದೇ ಇದ್ದಾಗ, ಹಬ್ಬದ ಸೀಸನ್ ಇಲ್ಲದೇ ಇದ್ದಾಗ ನಮಗೆ ಸೇಲ್ಸ್ ಕೊರತೆ ಅಥವಾ ಅದರಿಂದ ಬರೋ ಹಣಕಾಸಿನ ಕೊರತೆಯನ್ನು ನಾವು ಪರಿಹಾರ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆಲ್ಲ ಮಾಹಿತಿ ಕೊಟ್ಟಿದೆ ಅನ್ಕೊತೀವಿ. ಇದೇ ಥರ ಬಹಳಷ್ಟು ಸನ್ನಿವೇಶ ಮತ್ತು ಈ ಥರ ಪರಿಹಾರಗಳು ಬೇಕು ಅಂತಂದಾಗ ಇದೇ ಥರ ವಿಡಿಯೋಗೆ ನಮ್ಮಲ್ಲಿ ಬಂದು ನೀವು ನೋಡ್ಬೋದು, ಭೇಟಿಯಾಗ್ಬೋದು. ಥ್ಯಾಂಕ್ ಯು.